ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪೂರಿ ಆಮೇಲೆ ಚಟ್ನಿ ಮಾಡ್ಬೇಕು ಅಂದ್ಕೊಂಡೀನಿ. ಯಾವ ಚಟ್ನಿ ಯಾವ ಪೂರಿ ಅಂತಂದ್ರೆ ಪೂರಿ ಮಾಮೂಲಾಗಿ ಪೂರಿ. ಈಗ ಚಟ್ನಿ ಮಾಡೋದು ವಿಶೇಷ. ಇದಕ್ಕೆ ಪೂರಿಗೆ ನಾವು ಇದನ್ನು ಮಾಮೂಲಾಗಿ ಎಲ್ಲರೂ ಬೆಟಗೇರಿ ಚಟ್ನಿ ಅಂತಾರೆ. ಗದಗ ಬೆಟಗೇರಿ ಕಡೆ ಜಾಸ್ತಿ ಮಾಡ್ತಾರಂತ. ನಾವೇನಲ್ಲಿ ನೋಡಿಲ್ಲ, ತಿಂದಿಲ್ಲ, ಆದರೆ ಅನ್ನೋದು ಮಾತ್ರ ಕೇಳಿವಿ ಅಷ್ಟೇ. ಈಗ ಇದು ಮಾಮೂಲಾಗಿ ಬೆಟಗೇರಿ ಒಳಗೆ ಮಾಡ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ. ಈಗ ನಮ್ಮ ಕಡೆ ಮಾತ್ರ ಯಾವಾಗಲೂ ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ಪೂರಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಮಾಡಿಕೊಡ್ತಿದ್ರು. ಇದನ್ನು ನಾವು ತಿಂದ್ವಿ. ಇದಕ್ಕೆ ಏನೇನು ಬೇಕಂತಂದ್ರೆ ಇದಕ್ಕೆ ಪುಟಾಣಿ ಹಿಟ್ಟು ಬೇಕು, ಮೊಸರು ಬೇಕು, ಉಳ್ಳಾಗಡ್ಡಿ ಬೇಕು, ಆಮೇಲೆ ಒಗ್ಗರಣೆಗೆಲ್ಲ ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಆಮೇಲೆ ಸಕ್ಕರೆ ಬೇಕು, ಕೊತ್ತಂಬರಿ, ಕರಿಬೇವು, ಒಂಚೂರು ಹಿಂಗು. ಈಗ ನಾನು ಮಾಡ್ತೀನಿ ನೋಡಿರಿ ಚಟ್ನಿ ಹೆಂಗೆ ಮಾಡೋದಂತ. ಆಮೇಲೆ ಇದು ಪೂರಿಗೆ ಏನದಲ್ಲ ಹಿಟ್ಟು, ಒಂಚೂರು ಮೈದಾ ಹಿಟ್ಟು, 1 ಕಪ್ ಏನದಲ್ಲ ಗೋಧಿ ಹಿಟ್ಟು, ಒಂದು ಅರ್ಧ ಕಪ್ ಚಿರೋಟಿ ರವೆ ಇದು ತೊಗೊಳ್ಳೋದು. ಮೈದಾ ಹಿಟ್ಟು ನೀವು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಂದ್ರೆ ಬಿಟ್ಟು ಬರೀ ಗೋಧಿ ಹಿಟ್ಟೆ ನಾದ್ಕೋಬೋದು, ಹಂಗೂ ಮಾಡ್ಕೋಬೋದು. ಸ್ವಲ್ಪ ಮೈದಾ ಹಿಟ್ಟು ಕಲಿಸ್ಕೊಂಡ್ರೆ ಪೂರಿ ಚೆಂದ ಬರ್ತಾವಂತ ಹಾಕ್ಕೊಳ್ಳೋದು ಅಷ್ಟೇ. ನೀವು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದರೆ ಬಿಟ್ಬಿಡ್ಬೋದು, ತಿನ್ನಲೇಬೇಕಂತೇನಿಲ್ಲ. ಅಪರೂಪಕ್ಕೆ ತಿಂದರೆ ಅಡ್ಡಿ ಇಲ್ಲ. ಈಗ ಒಂದು ಬುಟ್ಟಿ ಇಟ್ಬಿಟ್ಟು ಗ್ಯಾಸ್ ಹಚ್ಚೀನಿ. ಅದಕ್ಕೆ ಎಣ್ಣೆ ಹಾಕ್ತೇನೆ ನೋಡಿರಿ, 1 ಸ್ಪೂನ್. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು ಇದಕ್ಕೆ. ಇಲ್ಲಿ ಸ್ವಲ್ಪ ಎಣ್ಣೆ ಕಾಯೋದ್ರಾಗೆ ನಾನೇನು ಮಾಡ್ತೀನಿ, ಇದು ನೋಡಿರಿ, ಇದು ಪುಟಾಣಿ ಹಿಟ್ಟು ಮಿಕ್ಸಿ ಜಾರ್ನಾಗ ಹಾಕ್ಕೊಂಡೀನಿ, ಎಷ್ಟು ಬೇಕಂದ್ರೆ ಅಷ್ಟು. ಈಗಿದು ಒಂದು 4 ಸ್ಪೂನ್ ಅದ, ಇಷ್ಟು ಹಾಕ್ಕೊಂಡೀನಿ. ಕಮ್ಮಿ ಬಿದ್ದರೆ ಮತ್ತೆ ಹಾಕ್ಕೋಬೋದು. ಈಗ ನೋಡಿರಿ, 1 ಬಟ್ಲ ಮೊಸರು, ಈ ಮೊಸರು ಇದಕ್ಕೆ ಹಾಕ್ಕೋತೀನಿ. ಹಾಕ್ಕೊಂಡ್ಬಿಟ್ಟು ಒಂದು ಚೂರು ನೀರು ಹಾಕ್ಕೋತೀನಿ ಅಷ್ಟೇ, ಭಾಳ ಏನಿಲ್ಲ. ಮೊಸರು ಸಪ್ಪನ್ನು ತಗೋರಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬಂದ್ಬಿಡ್ತೇನೆ, ಅಂದರೆ ಎಲ್ಲ ಚೆಂದ ಕಲ್ತು ಬಿಡ್ತದೆ. ನೋಡಿ ಈ ಥರ ಆಗ್ಯದಿದು. ಇದನ್ನು ಒಂದು ಸೈಡ್ ಎತ್ತಿಡೋಣ, ಆಮೇಲೆ ಇದನ್ನು ಹಾಕ್ಕೊಳ್ಳೋಣ. ಈಗ ನಾವು ಇಲ್ಲಿ 1 ಚಮಚ ಜೀರಿಗೆ, 1 ಚಮಚ ಸಾಸಿವೆ, ಆಮೇಲೆ ಕರಿಬೇವು ಹಾಕ್ಕೊತೀನಿ ನೋಡಿರಿ. ಕರಿಬೇವು ಕೊತ್ತಂಬರಿ ಯಥೇಚ್ಛವಾಗಿ ಹಾಕೋರು ರುಚಿ ಆಗ್ತದೆ. ಆಮೇಲೆ 2 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ. ನೀವು ಉಳ್ಳಾಗಡ್ಡಿ ಎಷ್ಟು ಹಾಕ್ತೀರಿ ಅಷ್ಟು ರುಚಿ ಬರ್ತದೆ. ಆಮೇಲೆ ನೀವು ಮನೆಯೊಳಗೆ ಎಷ್ಟು ಜನ ಇದ್ದೀರಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗ್ತದೆ ನೀವು ಚಟ್ನಿ ಮಾಡ್ಕೋಬೇಕಾದ್ರೆ. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಬಿಡೋದು ಅಷ್ಟೇ. ಉಳ್ಳಾಗಡ್ಡಿ ಭಾಳ ಸಣ್ಣ ಹೆಚ್ಕೋಬೇಕು. ಆಮೇಲೆ ನೀವು ನಡ್ಬರ್ಕ ಓಡಿಸ್ಕೊಂಡು ವಿಡಿಯೋ ನೋಡಬೇಡ್ರಿ ದಯವಿಟ್ಟು. ಮೊದಲಿನಿಂದ ಕೊನೆಯವರೆಗೂ ನೋಡಿರಿ, ಅಂದ್ರೆ ನಾವು ಏನೇನು ಹಾಕಿವಿ ಅನ್ನೋದೆಲ್ಲ ನಿಮಗೆ ಗೊತ್ತಾಗ್ತದೆ. ಆಮೇಲೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ. ಆಮೇಲೆ ಇದಕ್ಕೆ ಕಂಪಲ್ಸರಿ ಅರಿಶಿನ ಪುಡಿ ಹಾಕಬೇಕು. ಇದು ಹೀಗೆ ಬಿಳಿ ಆದ್ರೆ ಚೆಂದ ಕಾಣಿಸಂಗಿಲ್ಲ. ಇದಕ್ಕೆ ಕಂಪಲ್ಸರಿ ಅರಿಶಿನ ಪುಡಿ ಹಾಕೋಬೇಕು ಚಲೋ ಹೊತ್ನಾಗೆ. ಆಮೇಲೆ ಇದಕ್ಕೆ ಒಂಚೂರು ಹಿಂಗೆ ಹಾಕ್ಬಿಡ್ತೇನೆ ನೋಡಿರಿ. ಚೆಂದಾಗಿ ಬೇಯಬೇಕಿದೆ ಎಣ್ಣೆ ಒಳಗೆ.
ಆಮೇಲೆ ಇದನ್ನು ಗೋಧಿ ಹಿಟ್ಟು, ಮೈದಾ ಹಿಟ್ಟು, ರವೆ ಇದನ್ನೆಲ್ಲ ನಾನು ಮೊದಲು ನಾದಿ ಇಟ್ಕೋತೀನಿ. ಅಷ್ಟೊತ್ತಿಗೆ ಅದು ಬೇಯೋದ್ರಾಗೆ ಇದು ನೆನೀತದೆ. ಆಮೇಲೆ ಈ ಚಟ್ನಿಗೆ ಏನದಲ್ಲ ಸಕ್ಕರೆ ಹಾಕ್ಕೋಬೇಕು. ಮೊಸರು ಇರ್ತದೆ, ಮೊಸರು ಎಷ್ಟು ಸಿಹಿಯದ ಅಂತಂದ್ರೂ ಸ್ವಲ್ಪ ಇದು ಹತ್ತದ. ಆಮೇಲೆ ಶುಗರ್ ಇದ್ದವರು ದಯವಿಟ್ಟು ಸಕ್ಕರೆ ಹಾಕ್ಕೊಂಡು ತಿನ್ನಬೇಡ್ರಿ. ಮೊಸರು ಸಪ್ಪನ ಮೊಸರು ತಗೋರಿ. ಅಷ್ಟು ಮಿಕ್ಕಿ ತಿನ್ನಬೇಕು ಅನಿಸಿದ್ರೆ ಅವ್ರ ಕುರ್ತಾಕ ಚೂರು ಬೆಲ್ಲ ಹಾಕಿ ಮಾಡಿಕೊಡ್ರಿ. ಅಪರೂಪಕ್ಕೇನೋ ತಿಂಗಳಿಗೆ 15 ದಿವಸಕ್ಕೆ ಒಂದು ಚಿಟಿಕೆ ಬೆಲ್ಲ ತಿಂದರೆ ಏನು ತಪ್ಪಿಲ್ಲ, ನಡೀತದೆ. ಇದು ನೋಡ್ರಿ ಇವಾಗ ಆಗ್ಯದ. ಇದು ಗ್ಯಾಸ್ ಆರಿಸ್ಬಿಡ್ತೇನೆ. ಇದು ಆರಿಸ್ಬಿಟ್ಟು ಇದನ್ನು ನಾನು ಈ ಬುಟ್ಟಿಗೆ ಸುರ್ಕೋತೀನಿ ನೋಡ್ರಿ ಎಲ್ಲ. ಇದು ಆರಬೇಕು, ಯಾಕಂದ್ರೆ ಮೊಸರು ಒಡಿತದ. ಬಿಸಿದ್ರಾಗ ಹಾಕಿದ್ರೆ ಈ ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತೇನೆ. ಇದನ್ನು ಒಂದು ಸೈಡ್ ಈಗ ಎತ್ತಿಟ್ಬಿಟ್ಟು ಈಗ ಮೊದಲು ಫಸ್ಟ್ ಪೂರಿ ಲಟ್ಟಿಸ್ಕೊಂಬಿಡ. ಇದನ್ನು ಈ ಕಡೆ ಎತ್ತಿಟ್ಬಿಡ್ತೀನಿ. ಇದಕ್ಕೆ ನಾವು ಒಂಚೂರು ಕೊತ್ತಂಬರಿ ಒಂದಿಷ್ಟು ಹಾಕಿಬಿಡ್ತೀನಿ. ನೀವು ಕೊತ್ತಂಬರಿ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೋಬೋದು. ಕೊತ್ತಂಬರಿ ಎಷ್ಟು ಹಾಕೋತೀವಿ ಅಷ್ಟು ರುಚಿ ಬರ್ತದೆ. ಆಮೇಲೆ ಇದಕ್ಕೆ ಒಂಚೂರು ಸಕ್ಕರೆ ಹಾಕ್ತೀನಿ. ಆಮೇಲೆ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಡ್ತೀನಿ. ಈಗ ಉಪ್ಪು ನೋಡಿ ಹಾಕೋರಿ, ಮತ್ತು ಬೇಕಂದ್ರೆ ಹಾಕೋಬೋದು. ಈಗ ಇದಕ್ಕೆ ನಾನು ಎಣ್ಣೆ ಹಾಕ್ತೀನಿ ನೋಡ್ರಿ ಪೂರಿ ಕರಿಲಿಕ್ಕೆ. ಇದು ಚಟ್ನಿ ಮಾತ್ರ ಭಾಳ ಬೆಸ್ಟ್ ಆಗ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡ್ರಿ ಇದನ್ನು. ಈಗ ನಾ ಪೂರಿ ಏನದಲ್ಲ ಎಣ್ಣೆ ಹಚ್ಚಿ ಲಟ್ಟಿಸ್ತೀನಿ, ಹಿಟ್ಟು ಹಚ್ಚಿ ಲಟ್ಸಂಗಿಲ್ಲ. ನಾವು ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ರೂ ಚೆಂದ ಆಗ್ತಾವೆ. ಹಿಟ್ಟು ಹಚ್ಚಿ ಲಟ್ಟಿಸಿದ್ರೆ ಎಣ್ಣೆ ಒಳಗೆಲ್ಲ ಹಿಟ್ಟು ಬಿಟ್ಟು ಕಪ್ಪಾಗ್ತದೆ. ನೀವು ಬೇಕಾದಷ್ಟು ದೊಡ್ಡದು ಸಣ್ಣದು ಲಟ್ಟಿಸ್ಕೋಬೋದು. ಈ ಚಟ್ನಿ ಹೆಂಗೆ ಬಂತಂತ ನೀವು ತಿಂದುಬಿಟ್ಟು ಟೇಸ್ಟ್ ನೋಡಿ ಹೇಳ್ರಿ. ಆಮೇಲೆ ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಅಂತಲೂ ತಿಳಿಸುತ್ತೆ ಬರ್ರಿ. ಆಮೇಲೆ ಮೊನ್ನೆ ನಾನು ಮೊಣ್ಣೆತ್ತಿನ ಅಮಾವಾಸ್ಯೆ ದಿನ ಮೊಣ್ಣೆತ್ತಿನ ಪೂಜೆ ಮಾಡಿದ ದಿನ ನೀವು ಏನೇನು ಅಡುಗೆ ಮಾಡಿದ್ರಿ ಅಂತ ಕೇಳಿದ್ರು. ಅದನ್ನೆಲ್ಲ ಮೆನ್ಷನ್ ಮಾಡ್ರಿ ಅಂತಂದರು. ಎಲ್ಲ ಅಡುಗೆನೂ ಅಲ್ಲಿ ಮೆನ್ಷನ್ ಮಾಡೋಕ್ಕಾಗಲ್ಲ, ಅದಕ್ಕೆ ಭಾಳ ಆಗುತ್ತೆ ಅಂತ ತಿಳ್ಕೊಂಡು ನಾ ಏನು ಮಾಡಿದೆ, ಇವಾಗ ವಿಡಿಯೋ ಮಾಡೋ ಮುಂದಾಗೆ ಹೇಳಿದ್ರಾಯ್ತು ಅಂದ್ಕೊಂಡು ಬಿಟ್ಟೀನಿ. ಅವತ್ತು ನಾನು ಹೆಸರುಬೇಳೆ ಸೌತೆಕಾಯಿ ಹಾಕಿದ್ದು ಕೋಸಂಬರಿ ಮಾಡಿದ್ದೆ, ಹಸಿ ಮೆಣಸಿನ್ಕಾಯಿ ಚಟ್ನಿ ಮಾಡಿದೆ, ಅನ್ನ ಸಾರು, ಆಮೇಲೆ ಬುರ್ಬುರಿ ಅಂದರೆ ಕೆಲವೊಬ್ಬರಿಗೆ ಅರ್ಥ ಆಗಲಿಲ್ಲ ಅಂದರೆ ಬಜಿ ಅಂತೀವಿ ನಾವು, ಬುರ್ಬುರಿ ಅಂತೀವಿ. ಆಮೇಲೆ ಕರಿಗಡುಬು ಮಾಡಿದ್ದೆ. ಈ ಥರ ಎಲ್ಲ ಅಡುಗೆ ಮಾಡಿ ನಾವು ಮೊಣ್ಣೆತ್ತಿನ ಬಸವಣ್ಣಗೆ ನೈವೇದ್ಯ ಕೊಟ್ಟು ಮನೆ ದೇವ್ರಿಗೆ ನೈವೇದ್ಯ ಕೊಟ್ಟಿದ್ವಿ. ಕೇಳಿದ್ರು ಒಬ್ಬರು, ಅದಕ್ಕೆ ಇವತ್ತು ಈ ರೀತಿ ನಾನು ಹೇಳಿ ನೋಡಿರಿ. ಈಗ ನೋಡಿರಿ ಇದು ಎಣ್ಣೆ ಕಾಯ್ದದ, ಪೂರಿಗೆ ಹಾಕ್ತೇನೆ ನೋಡಿರಿ.
ಸ್ವಲ್ಪ ಇದು ಸಕ್ಕರೆ ಎಣ್ಣೆ ಹಾಕಿದರೆ ಸ್ವಲ್ಪ ಕಲರ್ ಬರ್ತದೆ. ಆಮೇಲೆ ಮೈದಾ ಹಿಟ್ಟು ಹಾಕಿದರೆ ಸ್ವಲ್ಪ ಈ ಥರ ಉಬ್ಬಿ ಕಲರ್ ಬರ್ತಾವಂತ. ಬರೀ ಗೋಧಿ ಹಿಟ್ಟು ಮಾಡಿದ್ರೂ ಉಬ್ಬುತ್ತದೆ. ಬರೀ ಗೋಧಿ ಹಿಟ್ಟಲ್ಲೇ ಉಬ್ಬಂಗಿಲ್ಲ ಏನ್ರಿ ಅಂತ ನೀವು ಕೇಳ್ಬೋದು. ಹಾಗೇನಿಲ್ಲ, ಬರೀ ಗೋಧಿ ಹಿಟ್ಟಿಂದ ಮಾಡಿದ್ರೂ ಉಬ್ಬುತ್ತದೆ. ಹುಡುಗರಿಗೆ ಅದು ಮಾಡಿಕೊಡೋದಿದ್ರೆ ದಯವಿಟ್ಟು ಮೈದಾ ಯೂಸ್ ಮಾಡಬೇಡ್ರಿ, ಬರೀ ಮನೆಗೆ ಗೋಧಿ ಹಿಟ್ಟೆ ಮಾಡಿರಿ. ಹೀಗೆ ಪೂರಿ ಕರ್ಕೋತಾನೆ. ಇದನ್ನು ಮೊಸರು ಏನು ಕಟ್ಟದಿಟ್ಟಿದ್ನಲ್ಲ ಇದಕ್ಕೆ ಹಾಕ್ತೀನಿ ನೋಡಿರಿ ನಾನು ಇವಾಗ. ಇದು ಆರ್ಯದ ಪೂರ್ತಿ. ಮತ್ತು ಪೂರಿ ಎಷ್ಟು ಚಂದ ಉಬ್ಬುತ್ತಾವ. ಒಂದು ಪೂರಿನೂ ಫೇಲ್ ಆಗಿಲ್ಲ, ಎಷ್ಟು ಚೆಂದಾಗ್ಯದ. ಆಮೇಲೆ ಹಿಟ್ಟು ನಾದು ಬಂದಾಗ ಒಂದು ಚಿಟಿಕೆ ಸಕ್ಕರೆ ಹಾಕಿದರೆ ಅದು ಯಾವತ್ತೂ ಎಷ್ಟೋ ತನಕ ಇದೇ ಉಬ್ಬಿದ ಥರನೇ ಇರ್ತದೆ. ಹಾಗೆ ಈಗ ನೋಡಿರಿ ಪೂರಿ ಆಗ್ಯದ. ಚಟ್ನಿ ಕಲಸಿ ತೋರಿಸ್ಬಿಡ್ತೀನಿ. ಈಗ ನೋಡಿರಿ ಇದು ಚಟ್ನಿ ಏನದಲ್ಲ ಈ ಥರ ಕಲಸೀನಿ. ಈ ಥರ ಹಳದಿನೇ ಇರಬೇಕು. ನಿಮಗೆ ಅಕಸ್ಮಾತ್ ಒಂದು ಸ್ವಲ್ಪ ಏನಾರು ಈ ಥರ ನೀರು ಅನಿಸಿದ್ರೆ ನೀವೇನು ಮಾಡಿರಿ, ಇನ್ನೊಂದು ಚೂರು ಪುಟಾಣಿ ಪೌಡ್ರ್ ಹಾಕ್ಕೋಬೋದು. ಅಕಸ್ಮಾತ್ ನೀವು ಮೊದಲೇ ಮಾಡಿಟ್ಟಿದ್ದ ಪೌಡ್ರ್ ಇದ್ರೂ ಹಾಕ್ಕೋಬೋದು. ಅವಾಗೆ ಮಾಡ್ಕೋತೀನಿ ಅಂದ್ರೂ ಮಾಡ್ಕೋಬೋದು. ನೋಡಿರಿ ಇದಕ್ಕೆಲ್ಲ ನಾವು ಒಗ್ಗರಣೆ ಅದು ಎಲ್ಲ ಹಾಕಿವಿ. ಕರಿಬೇವು, ಕೊತ್ತಂಬರಿ, ಇಂಗು, ಜೀರಿಗೆ ಎಲ್ಲ ಹಾಕಿವಿ. ನೋಡಿರಿ ಇಷ್ಟು ಗಟ್ಟಿ ಬೇಡಪ್ಪ ಅಂತಂದರೆ ತಿಳಿನೇ ಇಷ್ಟಪಡೋರು ತಿಳಿನೇ ಮಾಡ್ಕೋಬೋದು, ಹಾಗೇನಿಲ್ಲ. ಈ ಚಟ್ನಿ ನೋಡಿರಿ ಇಡ್ಲಿಗೆ, ದೋಸೆಗೆ, ಗುಂಡ್ಪಂಗ್ಲಕ್ಕೆ ಹಂಗೆ ಕೇಳಿದ್ರೆ ಚಪಾತಿ ಕೂಡ ತಿನ್ಬೋದು, ಭಾಳ ಟೇಸ್ಟ್ ಆಗುತ್ತೆ. ಪೂರಿಗೆ ಅಂತೂ ಹೇಳಿ ಮಾಡಿಸ್ದಂಗಿದು. ನೀವು ಬಟಾಟೆ ಪಲ್ಯ, ಕೊಬ್ಬರಿ ಚಟ್ನಿ ಅದನ್ನೆಲ್ಲ ಬಿಟ್ಟು ಇದೇ ಚಟ್ನಿನೇ ಇಷ್ಟಪಡ್ತೀರಿ. ನೋಡಿರಿ ಈಗ ಚಟ್ನಿ ಹೆಂಗಾಗ್ಯದ ಅಂತ ಹೇಳ್ತೀನಿ ನೋಡಿರಿ. ನೋಡಿರಿ ಇದು ಚಟ್ನಿ, ಇದು ಉಳ್ಳಾಗಡ್ಡಿ ಚಟ್ನಿ ಅಂತ ಅನ್ಬೋದು, ಪುಟಾಣಿ ಮೊಸರಿನ ಚಟ್ನಿನೂ ಅನ್ಬೋದು. ಆಮೇಲೆ ಬೆಟಗೇರಿ ಚಟ್ನಿ ಅಂತ ಈಗಿಂದ ಇದಕ್ಕೆ ಎಲ್ಲರೂ ಅನ್ನೋದು ಬೆಟಗೇರಿ ಚಟ್ನಿ ಅಂತಾರೆ. ಈಗ ನೋಡಿರಿ ಇದನ್ನು ಪೂರಿ ಚಟ್ನಿ ತೋರಿಸ್ತೀನಿ ನಿಮಗೆ. ನೋಡಿರಿ ಎಷ್ಟು ಚೆಂದಾಗಿದೆ ಪೂರಿ. ಸ್ವಲ್ಪ ಮೈದಾ ಹಿಟ್ಟು ಹಾಕಿದರೆ ಈ ಥರ ಬರುತ್ತೆ. ಆಮೇಲೆ ಬಾಂಬೆ ರವೆ ಹಾಕಿನಲ್ಲ ಅದೂ ಚೆಂದ ಅನ್ನಿಸ್ತದೆ. ನೋಡಿರಿ ಎಷ್ಟು ಚೆಂದ ಅದ ನೋಡಿರಿ ಪೂರಿ. ನೋಡಿರಿ ಹಿಡಿದ್ರೆ ಕೈಯಾಗ ಪಟ್ಟಂತ ಮುರಿತಾವೆ, ಕರಗ್ತಾವೆ, ನಾರಾಗಂಗಿಲ್ಲ. ಎಲ್ಲರೂ ತಿನ್ಬೋದು, ಭಾಳ ಇಷ್ಟ ಆಗುತ್ತಿದ್ದು. ನೀವು ಒಂದು ಸಲ ಮಾಡಿ ನೋಡಿರಿ ಹೆಂಗೆ ಬಂತಂತ ತಿಳಿಸುತ್ತೆ ಬರ್ರಿ. ಚಟ್ನಿ ಮತ್ತು ನೀವು ಬೇರೆ ಏನಾರ ಯಾವ ಥರ ಮಾಡ್ತಿದ್ರಿ ಅಂದರೆ ಆ ಥರನೂ ಮಾಡಿ ತೋರಿಸ್ತೀನಿ. ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳ್ರಿ. ಮತ್ತೆ ನಾಳೆ ಸಿಗೋಣ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು. ಟೇಸ್ಟ್ ನೋಡಿ ಹೇಳ್ತೀನಿ ನೋಡಿರಿ. ಭಾರಿ ಮಸ್ತಾಗ್ಯದ ರೀ. ನೀವು ಒಂದು ಸಲ ಮಾಡ್ಕೊಂಡು ತಿಂದು ಹೆಂಗೆ ಬಂತಂತ ಹೇಳ್ರಿ. ಧನ್ಯವಾದಗಳು.